ಬಿಬಿಎಂಪಿ ಅಂದ್ರೆ ಲಂಚ 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 ಅಂದ್ರೆ ಬಿಬಿಎಂಪಿ ಅನ್ನುವಂತಾಗಿದೆ. ಇಷ್ಟು ದಿನ ಕೇಳಬಾರದವರ ಹತ್ರವೆಲ್ಲ ಲಂಚ ಕೇಳಿ ಜೇಬು ತುಂಬಿಸಿಕೊಂಡಿದ್ದ ಅಧಿಕಾರಿಗಳೀಗ ಹೆಣದ ವಿಷಯಕ್ಕೂ ಕೈ ಹುಡ್ತಿದ್ದಾರೆ. ಹಣ ಅಂದ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ ಅಂತಾರೆ. ಆದ್ರೆ ಬಿಬಿಎಂಪಿಯಲ್ಲಿ ಹೆಣದ ಮುಂದೆ ನಿಂತ್ಕೊಂಡು ಇಲ್ಲಿನ ಸಿಬ್ಬಂದಿಯೇ ಹಣಕ್ಕಾಗಿ ಬಾಯ್ ಬಿಡ್ತಿದ್ದಾರೆ. ಹೆಣ ಸುಡಲು ಕೇಳ್ತಾರೆ ಸಾವಿರಾರು ರೂಪಾಯಿ ಲಂಚ. ಹೇಸಿಗೆ ಹಣಕ್ಕೆ ಕೈಯೊಡ್ಡೋದು ಬಿಬಿಎಂಪಿ ಅಧಿಕಾರಿಗಳಿಗೇನೋ ಹೊಸತಲ್ಲ. ಆದ್ರೆ ತಮ್ಮವರನ್ನ ಕಳ್ಕೊಂಡು ದುಃಖದಲ್ಲಿರೋ ಜನರ ಹತ್ರನೂ ಅಧಿಕಾರಿಗಳು ಮನಸ್ಸಾಕ್ಷಿಯೇ ಇಲ್ಲದಂತೆ ದುಡ್ಡು ಕೇಳ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹೆಣ ಸುಡಬೇಕು ಅಂದ್ರೆ ಆನ್ಲೈನ್ ಬುಕಿಂಗ್ ವ್ಯವಸ್ಥೆ ಮಾಡ್ಬೇಕಂತೆ. ಇದಕ್ಕೆ 250 ರೂಪಾಯಿ ಫೀಸ್ ಕೂಡ ಫಿಕ್ಸ್ ಆಗಿದೆ. ಆದ್ರೆ ಅಧಿಕಾರಿಗಳು ಮಾತ್ರ 2 ರಿಂದ 3 ಸಾವಿರ ರೂಪಾಯಿ ಬೀಗ್ತಿದ್ದಾರೆ. ಅದು ಟೈಮಿಂಗ್ಸ್ ಒಳಗೆ ಬರ್ಲಿಲ್ಲ ಅಂದ್ರೆ 10,000ವಾದ್ರೂ ಆಗುತ್ತೆ. ಹಣ ಕೊಟ್ಟಿಲ್ಲ ಅಂದ್ರೆ ರುದ್ರಭೂಮಿಯ ಪಾಲಿಕೆ ಸಿಬ್ಬಂದಿ ಟೈಮಿಂಗ್ಸ್ ಮುಗ್ದಿದೆ ಅಂತ ವಾಪಸ್ ಕಳಿಸ್ತಾರೆ. ಸೇರಿನೇ 2,000 ರೂಪಾಯಿ ಸೇರಿ 2,000. ಬಿಲ್ ಎಷ್ಟು ಕೊಡ್ತಾರೆ ಇವರು? ಬಿಲ್ ಬಂದು 250 ರೂಪಾಯಿ. ಚಟ್ಟ ಕಟ್ಟೋದಕ್ಕೆ ಸಪರೇಟ್. ಅದು ಎಷ್ಟು? ಚಟ್ಟ 500 ರೂಪಾಯಿ. ಚಟ್ಟ ಕಟ್ಟಕ್ಕೆ 500. ಇಲ್ಲಿ ಬಿಲ್ 250 ಕೊಡ್ತಾರೆ. ಇನ್ನು 1,250 ಅದು ಬೇರೆ ಇತರದಕ್ಕೆಲ್ಲ ಆನ್ಲೈನ್ಗೆಲ್ಲ ಚಾರ್ಜಸ್ ಇಲ್ವಲ್ಲ, ಇಲ್ಲಿ ಸಿಸ್ಟಮ್ ಇಲ್ಲ, ಅದಕ್ಕೆ ಅಲ್ಲಿ ತಗೊಂಡು ಮಾಡಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಹುತೇಕ ಸ್ಮಶಾನಗಳಲ್ಲಿ ಶವ ಸುಡೋಕೆ ಆನ್ಲೈನ್ ವ್ಯವಸ್ಥೆ ಇದ್ದು ಮುಂಗಡವಾಗಿ ಬುಕ್ ಮಾಡಬೇಕು. ಆದ್ರೆ ಆನ್ಲೈನ್ ಬುಕ್ ಮಾಡೋಣ ಅಂದ್ರೆ ಸರ್ವರ್ ಡೌನ್ ಇರುತ್ತೆ, ಇಲ್ಲ ಸ್ಲೋ ಇರುತ್ತೆ. ಮೊದಲೇ ಸಂಬಂಧಿಕರನ್ನ ಕಳೆದುಕೊಂಡ ನೋವಲ್ಲಿರೋರು ಈ ಆನ್ಲೈನ್ ಸ್ಲೋ ಆಗಿರೋದನ್ನು ನೋಡಿ ಮತ್ತಷ್ಟು ಟೆನ್ಷನ್ ಆಗ್ತಿದ್ದಾರೆ. ಇನ್ನು ಹೆಣ ಸುಡೋಕೆ ಬೆಳಿಗ್ಗೆ 7 ರಿಂದ ಸಂಜೆ 6ರವರೆಗೆ ಟೈಮ್ ಫಿಕ್ಸ್ ಆಗಿರುತ್ತೆ. ಇದರ ಒಳಗೆ ಬಂದ್ರೆ ಸರಿ, ಇಲ್ಲ ಸಂಜೆ ಮೇಲೆ ಬಂದ್ರೆ 5 ರಿಂದ 10,000 ರೂಪಾಯಿ ಬೀಗ್ತಾರಂತೆ. ಈ ಹೆಣಗಳನ್ನ ಸುಡುವಂತ ಕಾಲ ನಿಗದಿ ಆಗಿರತಕ್ಕಂಥದ್ದು ಬೆಳಿಗ್ಗೆ 7 ರಿಂದ ಸಂಜೆ 6ರವರೆಗೆ. ಈ ಅವಧಿಯಲ್ಲಿ ಬಂದವರ ಹತ್ರನೂ ಕೂಡ ಸುಮಾರು ಒಂದು 3 ರಿಂದ 5 ಸಾವಿರಗಳಷ್ಟು ಹಣವನ್ನು ವಸೂಲಿ ಮಾಡ್ತಾ ಇರತಕ್ಕಂಥ ಈ ಬಿಬಿಎಂಪಿ ಸಿಬ್ಬಂದಿಗಳು ಈ ಕಾಲ ನಿಯಮಿತವಾದ ಅವಕಾಶವನ್ನು ಬಳಸಿಕೊಂಡು 10 ರಿಂದ 15 ಸಾವಿರ ರೂಪಾಯಿ ಹಣವನ್ನು ಕೂಡ ಈ ಬಿಬಿಎಂಪಿ ಸಿಬ್ಬಂದಿಗಳು ವಸೂಲು ಮಾಡ್ತಾ ಇರತಕ್ಕಂಥದ್ದು. ಸಾಯ್ಬೇಕಾದ್ರೆ ಯಾರು ಹೇಳಿ ಕೇಳಿ ಸಾಯಲ್ಲ, ಟೈಮ್ ನೋಡಿಯೂ ಪ್ರಾಣ ಬಿಡಲ್ಲ. ಆದ್ರೆ ಈ ಪಾಲಿಕೆ ಒಂದ್ ಕಡೆ ಟೈಮ್ ಫಿಕ್ಸ್ ಮಾಡಿ ಮತ್ತೊಂದ್ ಕಡೆ ವಸೂಲಿಗಿಳಿಯೋ ಸಿಬ್ಬಂದಿಯನ್ನ ಇಟ್ಕೊಂಡಿರೋದು ಸಾರ್ವಜನಿಕರನ್ನ ಹೈರಾಣಾಗಿಸಿದೆ. ಸಾವಿನ ಸೂತಕದಲ್ಲಿರೋರು ಸಾವಿರಾರು ರೂಪಾಯಿ ಹಣ ಕೊಡೋದಾದ್ರೂ ಹೇಗೆ? ಈ ಬಗ್ಗೆ ಮೇಯರ್ ಮೇಡಮ್ರನ್ನ ಕೇಳಿದ್ರೆ ಯಾರೇ ದುಡ್ಡು ಕೇಳಿದ್ರು ಹೆಚ್ಚುವರಿಯಾಗಿ ಕೊಡ್ಲೇಬೇಡಿ, ನನಗೆ ದೂರು ಕೊಡಿ ಅಂತಿದ್ದಾರೆ. ಸಾರ್ವಜನಿಕರಿಗೂ ಕೂಡ ಅವರು ಆ ರೀತಿ ಕೇಳಿದಾಗ ಎಲ್ಲ ಕಡೆ ಆ ಕನ್ಸರ್ನ್ಡ್ ಏನು ಕಾರ್ಪೊರೇಟರ್ ಇರ್ಬೋದು, ಇಲ್ಲ ಮೇಯರ್ ಗಮನಕ್ಕಾದರೂ ಇರ್ಬೋದು, ದಯವಿಟ್ಟು ತನ್ನಿ. ಯಾವುದೇ ಕಾರಣಕ್ಕೂ ಬಿಲ್ ಅಮೌಂಟ್ ಬಿಟ್ಟು ಎಕ್ಸ್ಟ್ರಾ ಯಾರಿಗೂ ನೀವು ಪೇ ಮಾಡಬೇಡಿ. ಹೆಣ ಸುಡೋದಕ್ಕೂ ದುಡ್ಡು ಕೇಳೋ ಈ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕೋ ದೇವ್ರಿಗೆ ಗೊತ್ತು. ಆದ್ರೆ ದುಡ್ಡಿನ ಎದುರು ಮನುಷ್ಯತ್ವಕ್ಕಂತೂ ಬೆಲೆಯೇ ಇಲ್ಲ ಅನ್ನೋದು ಸತ್ಯ. ಕಿರಣ್, TV9 ಬೆಂಗಳೂರು.